क्या हुई है गांव में, क्या मामला क्या है आपके घर का मामला? ये है हमारे भाई ಯಾರೋ ಒಬ್ರು ಹೇಳಿದ್ರು ಬ್ರದರ್ಸ್ ಇವೆಲ್ಲ ಬೇಡ ಬ್ರದರ್ಸ್ ಇವೆಲ್ಲ ಯಾಕೆ ಹಂಗೆ ಹಿಂಗೆ ಎಕ್ಸೆಟ್ರಾ ಅಂತ. ಹೇಳುವಷ್ಟು ಈಸಿ ಅಲ್ಲ ಬ್ರದರ್. ನಾನು ಸುಮ್ಮನೆ ಇರಬೇಕು ಅಂತಾನೆ ನಿಂತಿದ್ದೆ, ಆದ್ರೆ ಏನ್ ಮಾಡೋದು, ತಂದೆ ತಾಯಿಗಳ ಮ್ಯಾಟ್ರ್ ಬಂದಾಗ ರೈಸ್ ಆಗ್ಲೇಬೇಕು. ಅದು ನೀನಾದ್ರೂ ಅಷ್ಟೇ, ನೀನು ಮಾಡ್ತಿದ್ದಷ್ಟೇ. ನಿನ್ನ ತಂದೆ ತಾಯಿಗಳ ಮ್ಯಾಟ್ರ್ ಬಂದಾಗ ಮೆಂಟ್ರಿ ಮಕ್ಕಳ ನರಸತ್ ನಾ ಮಾಡಿದ್ರ ಅಂತ ಬಂದಾಗ ನೀನ್ ರೈಸ್ ಆಗೇ ಆಗ್ತೀಯ. ಆದ್ರೆ ಒಂದಂತೂ ಸತ್ಯ, ಈ ಸಮಯನ ಬಳಸ್ಕೊಂಡು ಮಹೇಶಣ್ಣನ ಬಗ್ಗೆ, ಗಿರೀಶ್ ಮಠನ್ ಸರ್ ಬಗ್ಗೆ, ಸಮೀರ್ ಬಗ್ಗೆ ಅಪಪ್ರಚಾರಗಳು ತುಂಬಾ ನಡೀತಾ ಇವೆ. ಎಲ್ಲ ರೋಸ್ಟರ್ಸ್ ಹತ್ರ ನಾನು ಕೇಳ್ಕೊಳ್ಳೋದೊಂದೇ, ನಾವೀಗ ಸೌಜನ್ಯ ವಿಚಾರವನ್ನ ರೈಸ್ ಮಾಡಲೇಬೇಕು. ಎಲ್ಲರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ, ಎಲ್ಲಾ ವಿಷಯನ ಬಿಟ್ಬಿಡಿ, ಈ ಸೌಜನ್ಯ ಮ್ಯಾಟ್ರನ್ನ ಎತ್ತಿಡೀರಿ. ಜೈ. ನನ್ನ ಅಕ್ಕನ ನಾನು ಫೋಟೋದನ್ನ ನೋಡಿದ್ದೀನಿ ಸರ್, ಯಾವ ತರ ಕೊಂದಿದ್ದಾರೆ ಅಂತ. ಯಾವ ಹೆಣ್ಮಕ್ಳು ಆ ತರ ನೋಡ್ತಾರೆ ಸರ್? ಯಾಕೆ ಅವ್ರಿಗೆ ಅಕ್ಕ ತಂಗಿಯರಿಪ್ಪ? ನಾವ್ ಏನ್ ತಪ್ಪು ಮಾಡಿದೀವಿ ಧರ್ಮಸ್ಥಳದಲ್ಲಿತ್ತು? ಆ ತರ ಅದಕ್ಕೆ ನ್ಯಾಯ ಕೇಳಕ್ ಬಂದ ತಪ್ಪ ಸರ್ ನಮ್ದೆಲ್ಲ. ಕೆಲವರು ಮೆಸೇಜ್ ಆಗ್ತಿರೋದು, ಇಲ್ಲಿ ಕಮೆಂಟ್ ಅಲ್ಲಿ ಹೇಳ್ತಾ ಇರೋದು ಏನಂತಾರೆ, ಈ ನಕ್ಲೀಸ್ ಹೋರಾಟಗಾರರ ಬಗ್ಗೆ ನಾವು ವಿಡಿಯೋ ಮಾಡೋದ್ರಿಂದ ಅವ್ನು ಅದಾದ್ರೂ ಮಾಡ್ತಾವ್, ನೀನೇನ್ ಮಾಡ್ತಿದ್ಯಾ ಕೂತ್ಕೊಂಡು, ನೀನೇನ್ ಮಾಡ್ತಿದ್ಯಾ? ಲೋ, ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನೀವು ಅದು ಬೇಡ, ಅದಕ್ಕೆ ಅಕ್ಕ ಅಂದ್ರು ನೀವು ಅದೇ ಹೋಗ್ತಿನ್ನೋದು ಗೊತ್ತು. ಅವನ ಬಗ್ಗೆ ಎಲ್ಲ ಸಾಕ್ಷಿ ಎಲ್ಲ ಹಿಡಿದು ನಾವು ವಿಡಿಯೋ ಮಾಡಿದ್ರು ನೀವು ಹೋಗಿ ಅಲ್ಲೇ ಸಪೋರ್ಟ್ ಮಾಡೋದು ಅಂತ ಗೊತ್ತಿರೋದೆ. ಬಟ್ ಏನು ಅಂತಂದ್ರೆ, ಈತ ಮಾಡ್ತಿರ್ತಕ್ಕಂಥ ಅವನ ಬೇಳೆ ಬೇಯಿಸ್ಕೊಳ್ಳೋ ಕೆಲ್ಸಕ್ಕೆ ನೀವು ಪಾದಯಾತ್ರೆ ಮಾಡಿ ಅಂತ ಯಾವ ಸರ್ಕಾರನೂ ಹೇಳಿಲ್ಲ. ಪಾದಯಾತ್ರೆ ಮಾಡಿ ನಾವು ನ್ಯಾಯ ಕೊಡಿಸ್ತೀವಿ ಸೌಜನ್ಯ ಮ್ಯಾಟ್ರನ್ನ ಸರ್ಕಾರದ ಕಡೆಯಿಂದಲೇ ಬರಬೇಕು, ಅದೇನಿದೆ ತನಿಖೆ ಎಲ್ಲ ಆದ್ಮೇಲೆ. ಅದಕ್ಕೆ ಅಂತಲೇ 12 ವರ್ಷದಿಂದ ಹೋರಾಡ್ತಾ ಇದ್ದಾರೆ. ಈಗ ಬಂದ್ಬಿಟ್ಟು ನಾನು ಪಾದಯಾತ್ರೆ ಮಾಡ್ತೀನಿ, ಸತ್ ಸಿಗುತ್ತೆ, ಬನ್ನಿ, ಅದು ಇದು ಇನ್ನೊಂದು ಮಾತಾಡುವಾಗ ನಾಲ್ಗೆ ಬಿಗಿಡಿದು ಮಾತಾಡ್ಬೇಕು ಅನ್ನೋದಕ್ಕೆ. ಅಪ್ಪಂಗುಟ್ಟಿದ್ರೆ ಅವನವನ ಜೊತೆ ಅವನೇ ಅಂತೇಳಿ ಅವರು ಇವರು ಅಂತ ಮಾತಾಡೋದು. ಈಗ ತೋರ್ಸಿದೀವಿ ಅನ್ಸುತ್ತೆ, ಅಪ್ಪಂಗುಟ್ರ ಯಾರು ಗಂಡಸ್ರು ಯಾರು ಅಂತ. ಇನ್ನೂ ತೋರ್ಸ್ಬೇಕು ಅಂತಂದ್ರೆ ಬೇಜಾನ್ ಸಾಕ್ಷಿಗಳಿವೆ. ಹುಷಾರು, ನಾಲ್ಗೆಗೆ ಮೂಳೆ ಇಲ್ಲ ಅಂತ ಓಡಾಡಿಸ್ಬಾರ್ದು ಅನ್ನೋದು ಇದಕ್ಕೇನೆ. ನೀವು ಜನರು ಬಿಡಿ, ನೀವು ಅವನು ಮಾಡ್ತಿರೋದು ಇದೇನೆ ಹಿಂಗೇನೆ ಅಂತ ಗೊತ್ತಿರೋ ನೀವು ಹೋಗಿ ಅಲ್ಲೇ ಸಪೋರ್ಟ್ ಮಾಡೋದು. ಟ್ಯಾಲೆಂಟ್ ಇರೋರಿಗೆ ನಿಮ್ಮ ಹತ್ರ ಬೆಲೆ ಯಾವತ್ತಿಗೂ ಇಲ್ಲ, ಇದು ಫಿಕ್ಸ್. ಸಾಕು, ಇಷ್ಟಕ್ಕೆ ನಿಲ್ಲಿಸ್ಬೋದಲ್ಲ? ತುಂಬಾ ದೂರ ಹೋಗಿದ್ದೀನಿ, ಪೂರ್ತಿ ಮುಗಿಸಿನೇ ತಿರುಗಿ ಬರಕ್ ಸಾಧ್ಯ. ಲೈ ಹೋಗಲ್ಲೈ ಕಚ್ಚಡ ಶರಣ್, ನಿನ್ ಸ್ಪ್ಯಾಮ್ ಆಲ್ರೆಡಿ ಮುರಿದಿದ್ದೈತೆ. ಇನ್ನು ಮುಂದೆ ಈ ನಾಟಕಗಳು ಯಾವ ರೀತಿಯಿಂದ ನಡೆಯೋದಿಲ್ಲ. ರೆಸ್ಪೆಕ್ಟ್ ಟು ಆಲ್ ಮೈ ಬ್ರದರ್ಸ್.